ಯಾವೆಲ್ಲ ವಿದ್ಯಾರ್ಥಿಗಳು 2026-27ನೇ ಸಾಲಿನ JMS ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಈಗಾಗಲೇ ಅರ್ಜಿಗಳನ್ನು ಸಲ್ಲಿಸಿದ್ದೀರಿ. ಅದರಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು ಎಲಿಜಿಬಿಲಿಟಿಯನ್ನು ಹೊಂದಿದ್ದೀರಿ ಅಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ವಾಟ್ಸಪ್ ಮೂಲಕ ಅವರು ಸಂದೇಶವನ್ನು ಕಳಿಸ್ತಾ ಇದ್ದಾರೆ. ಅಂದರೆ ಮೆಸೇಜನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಒಂದು PDF ಫಾರ್ಮೆಟನ್ನು ಕೂಡ ಕಳಿಸ್ತಾ ಇದ್ದಾರೆ. ಅದನ್ನು ಫಿಲ್ ಮಾಡಿ ನೀವು ಒಳ್ಳೆ ಅಪ್ಲೋಡ್ ಮಾಡಿರಿ ಅಂತೇಳಿ ಬಹಳಷ್ಟು ಜನ ಅದನ್ನು ನನಗೆ ಸ್ಕ್ರೀನ್ಶಾಟ್ ಮೂಲಕವೂ ಕೂಡ ಕಳಿಸಿ ಏನು ಸರ್ ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ರಿ ಅಂತೇಳಿ ಕಮೆಂಟ್ಗಳನ್ನು ಮಾಡ್ತಾಯಿದ್ರಿ ಮತ್ತು ಜೊತೆಗೆ ವಾಟ್ಸಪ್ನಲ್ಲಿ ಕೂಡ ಮೆಸೇಜ್ಗಳನ್ನು ಕೂಡ ಹಾಕ್ತಾಯಿದ್ರಿ. ಆ ಒಂದು PDF ಫಾರ್ಮೆಟನ್ನು ಯಾವ ರೀತಿಯಾಗಿ ತುಂಬುವುದು ಮತ್ತು ಅದೇನು ಮೆಸೇಜು ಹಾಗಾದರೆ ನಾವು ಆಯ್ಕೆ ಹಾಕಿವ ಪ್ರತಿಯೊಂದು ಮಾಹಿತಿಯನ್ನು ಕೂಡ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ. ದಯವಿಟ್ಟು ವಿಡಿಯೋನ ಪೂರ್ತಿಯಾಗಿ ವೀಕ್ಷಣೆ ಮಾಡಿರಿ. ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ನೋಡಿ ಅಂತಹ ವಿದ್ಯಾರ್ಥಿಗಳು 100ಕ್ಕೆ 100ರಷ್ಟು ಆಯ್ಕೆ ಆಗುವಂಥ ಸಾಧ್ಯತೆ ಇರುತ್ತೆ. ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ನೀವು 100% ಆಯ್ಕೆ ಆಗೇ ಆಗ್ತೀರಿ. ಇನ್ನು JMS ಟ್ರಸ್ಟ್ ವಿದ್ಯಾರ್ಥಿ ವೇತನಕ್ಕೆ ಯಾವೆಲ್ಲ ವಿದ್ಯಾರ್ಥಿಗಳು ಇದುವರೆಗೂ ಕೂಡ ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ. ಇನ್ನೂ ಅರ್ಜಿ ಸಲ್ಲಿಸಲು ಬಹಳ ದಿನಗಳವರೆಗೂ ಕೂಡ ಸಮಯಾವಕಾಶ ಐತಿ. ಅಂದರೆ ಜೂನ್ 30ರವರೆಗೂ ಕೂಡ 31 ಜುಲೈವರೆಗೂ ಕೂಡ ಅರ್ಜಿ ಸಲ್ಲಿಸಲು ಅವಕಾಶವಿದೆ. ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ ಆದಷ್ಟು ಬೇಗನೆ ಅರ್ಜಿಗಳನ್ನು ಸಲ್ಲಿಸ್ರಿ. 8ನೇ ತರಗತಿ 7ನೇ ತರಗತಿ ಡಿಗ್ರಿ PUC ಆಗಿರ್ಬೋದು ಪೋಸ್ಟ್ ಗ್ರ್ಯಾಜುಯೇಷನ್ ಕೋರ್ಸ್ಗಳಾಗಿರ್ಬೋದು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. ಯಾಕಂದ್ರೆ ಈ ಒಂದು ವಿದ್ಯಾರ್ಥಿ ವೇತನಕ್ಕೆ ಹಿಂದಿನ ಅನೇಕ ವಿಡಿಯೋಗಳಲ್ಲಿ ಕೂಡ ನಾನು ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಯಾವುದೇ ರೀತಿಯಾದಂಥ ಪರೀಕ್ಷೆ ಸಂದರ್ಶನ ಅರ್ಜಿ ಶುಲ್ಕ ಏನೂ ಇರುವುದಿಲ್ಲ. ನೇರವಾಗಿ ನೀವು ಗಳಿಸಿದ ಅಂಕಗಳು ವಾರ್ಷಿಕ ಆದಾಯದ ಮೇಲೆ ವಿದ್ಯಾರ್ಥಿ ವೇತನವನ್ನು ನೀಡ್ತಾ ಇದ್ದಾರೆ. ಪ್ರತಿ ತಿಂಗಳು 1,000ವರೆಗೂ ಕೂಡ ವಿದ್ಯಾರ್ಥಿ ವೇತನವನ್ನು ನೀವು ಇಲ್ಲಿ ಪಡೆದುಕೊಳ್ಬೋದಾಗಿರುತ್ತೆ. ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಿಲ್ಲ ದಯವಿಟ್ಟು ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನು ಸಲ್ಲಿಸ್ರಿ. ಅತಿ ಸರಳವಾಗಿ ಅರ್ಜಿ ಸಲ್ಲಿಸೋದೈತಿ ಮೊಬೈಲ್ ಮೂಲಕ. ಈಗಾಗಲೇ ನಾನು ನಿಮ್ಗೆ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಟ್ಟಿದ್ದೀನಿ. ಆ ವಿಡಿಯೋ ಲಿಂಕನ್ನು ಬೇಕಾದರೆ ಇದೇ ವಿಡಿಯೋ ಕೆಳಗೆ ಕೊಟ್ಟಿರ್ತೀನಿ. ಅಲ್ಲಿಂದ ನೇರವಾಗಿ ಕ್ಲಿಕ್ ಮಾಡ್ಕೊಂಡು ಆದಷ್ಟು ಬೇಗನೆ ಪ್ರತಿಯೊಬ್ಬರು ವಿಡಿಯೋ ನೋಡಿ ಅರ್ಜಿಗಳನ್ನು ಸಲ್ಲಿಸ್ರಿ. ಇಲ್ಲಿ ನೋಡ್ಬೋದು ಅನೇಕ ಜನ ವಿದ್ಯಾರ್ಥಿ ಮಿತ್ರರು ನನಗೆ ಸ್ಕ್ರೀನ್ಶಾಟ್ಗಳನ್ನು ಕೂಡ ಕಳಿಸ್ತಾ ಇದ್ರಿ. ಈ ರೀತಿ ಒಂದು ವಾಟ್ಸಪ್ನಲ್ಲಿ ಸಂದೇಹ ಬಂದಿದೆ ಅಂತೇಳಿ ಇಲ್ಲಿ ನೋಡ್ಬೋದು. ಪ್ಲೀಸ್ ಕ್ಲಿಕ್ ದ ಲಿಂಕ್ ಆ್ಯಂಡ್ ಡೌನ್ಲೋಡ್ ಕಂಟಿನ್ಯೂಟಿ ಫಾರ್ಮ್ ಲಿಂಕ್ ಆ್ಯಂಡ್ ಫಿಲ್ ದಿಸ್ ಫಾರ್ಮ್ ಆ್ಯಂಡ್ ಗೆಟ್ ಅಟಿಸ್ಟೆಡ್ ಫಾರ್ ಯುವರ್ ಇನ್ಸ್ಟಿಟ್ಯೂಟ್ ಹೆಡ್ ಆ್ಯಂಡ್ ಟೀಚರ್ ಸೆಂಡ್ ಬ್ಯಾಕ್ ಟು ಯೂಸ್ ಫ್ಯೂಚರ್ ಸ್ಕಾಲರ್ಶಿಪ್ ಪೇಮೆಂಟ್ ಅಂಥೇಳಿ. ಅಂದರೆ ನೀವು ಈಗಾಗಲೇ ಶಾರ್ಟ್ ಲಿಸ್ಟ್ ಆಗಿದ್ದೀರಿ. ನೀವು ಕೆಳಗಿರುವ ಲಿಂಕನ್ನು ಕ್ಲಿಕ್ ಮಾಡಿಕೊಂಡ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಅದನ್ನು ಪ್ರಿಂಟೌಟ್ ತೆಗೆದುಕೊಂಡ ನಿಮ್ಮ ಕಾಲೇಜಿನ ಹೆಡ್ ಮಾಸ್ತರ್ ಅಥವಾ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸಿಕ್ಕಾವನ್ನು ಮಾಡಿಸಿ ದಯವಿಟ್ಟು ಹೊಳ್ಳೆ ನಮಗೆ ಕಳಿಸ್ರಿ ಅಂತೇಳಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಯಾರಿಗೆಲ್ಲ ಈ ರೀತಿ ಮೆಸೇಜ್ ಬಂದಿದೆ ಅಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ 100% ಆಯ್ಕೆ ಹಾಕಿರಿ. ದಯವಿಟ್ಟು ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಆದಷ್ಟು ಬೇಗನೆ ಅಪ್ಡೇಟ್ ಮಾಡಿರಿ. ಅದ್ರ ಮೇಲೆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ ತಕ್ಷಣ ಈ ರೀತಿಯಾದಂಥ ಒಂದು PDF ಫಾರ್ಮೆಟ್ ಓಪನ್ ಆಗುತ್ತೆ. ಇಲ್ಲಿ ತೋರಿಸ್ತು ನೋಡಿರಿ. ಈ ರೀತಿಯಾದಂಥ ಒಂದು ಕಂಟಿನ್ಯೂಟಿ ಸರ್ಟಿಫಿಕೇಟ್ ಅಂತೇಳಿ ಓಪನ್ ಆಗುತ್ತೆ. ಇಲ್ಲಿ ನೋಡ್ಬೋದು ಯಾವ ರೀತಿ ತುಂಬುದ್ರಿ ಅಂತೇಳಿ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ. ಇಲ್ಲಿ ನಿಮ್ಮದು ರೆಫರೆನ್ಸ್ ನಂಬರನ್ನು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಒಂದು ನಿಮಿಷ ಓಕೆ. ಇಲ್ಲಿ ರೆಫರೆನ್ಸ್ ನಂಬರನ್ನು ಹಾಕುವಂಥ ಅವಶ್ಯಕತೆ ಇರೋಂಗಿಲ್ಲ. ಇಲ್ಲಿ ಯಾವುದೇ ರೀತಿಯಾದಂಥ ರೆಫರೆನ್ಸ್ ನಂಬರನ್ನು ಹಾಕಬೇಡ್ರಿ. ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. ಅಂದರೆ ಈಗಾಗಲೇ ಯಾರು ಅಪ್ಲಿಕೇಶನ್ಗಳನ್ನು ಹಾಕಿದ್ರಿ ಇಲ್ಲಿ ನಿಮ್ಮ ಹೆಸರನ್ನು ಹಾಕಿರಿ. ಹಾಗೆ ಇಲ್ಲಿ ಕೆಳಗೆ ನಿಮ್ಮ ಫಾದರ್ ಹೆಸರನ್ನು ಹಾಕಬೇಕಾಗತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಫಾದರ್ ಹೆಸರನ್ನು ಹಾಕಿರಿ. ಹಾಗೆ ಇಲ್ಲಿ ನಿಮ್ಮ ಕ್ಲಾಸು ಯಾವ ಕೋರ್ಸನ್ನು ಓದ್ತಾ ಇದ್ದೀರಿ ಪ್ರಸ್ತುತ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೋರಿ. ಹಾಗೆ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ನಿಮ್ಮ ಬ್ಯಾಂಕ್ ನೇಮನ್ನು ಹಾಕಬೇಕಾಗತ್ತೆ. ಇಲ್ಲಿ ನಿಮ್ಮ ಬ್ಯಾಂಕ್ ನೇಮನ್ನು ಹಾಕಿರಿ. ಹಾಗೆ ಇಲ್ಲಿ ನಿಮ್ಮ ಯಾವ ಬ್ಯಾಂಕ್ ಇದೆ ಇಲ್ಲಿ ಬ್ಯಾಂಕ್ ಅಕೌಂಟ್ ನಂಬರನ್ನು ಹಾಕಬೇಕಾಗತ್ತೆ. ಇಲ್ಲಿ ಅಕೌಂಟ್ ನಂಬರನ್ನು ಹಾಕಿರಿ. ಹಾಗೆ ಇಲ್ಲಿ ಬ್ಯಾಂಕ್ ನೇಮು ಅಂದರೆ ಯಾವ ಬ್ಯಾಂಕ್ ಇದೆ ಅದನ್ನು ಇಲ್ಲಿ ಹಾಕಬೇಕಾಗತ್ತೆ. ಜೊತೆಗೆ ಇಲ್ಲಿ ಕೆಳಗೆ ಸ್ಕ್ರೋಲ್ ಮಾಡ್ಕೊಂಡ ತಕ್ಷಣ ಇಲ್ಲಿ ಎಷ್ಟೆಷ್ಟು ಫೀಸ್ ಇದೆ ಅಂದರೆ ಇನ್ಸ್ಟಿಟ್ಯೂಟ್ ಕಾಲೇಜ್ ಆ್ಯಂಡ್ ಸ್ಕೂಲ್ ಫೀಸ್ ಆಗಿರ್ಬೋದು. ಹಾಗೆ ಸ್ಕೂಲ್ ಬುಕ್ ಆ್ಯಂಡ್ ರೆಫರೆನ್ಸ್ ಬುಕ್ ತೆಗೆದುಕೊಳ್ಳಲು ಎಷ್ಟು ಫೀಸ್ ಇದೆ, ಕೋಚಿಂಗ್ ಫೀಸ್ ಎಷ್ಟಿದೆ, ಯೂನಿಫಾರ್ಮ್ ಡ್ರೆಸ್ಸಸ್ ಫೀಸ್ ಎಷ್ಟಿದೆ, ಟೋಟಲ್ ಎಕ್ಸ್ಪೆಂಡಿಷನ್ ಅಂದರೆ ಟೋಟಲ್ ಎಷ್ಟಾಗುತ್ತೆ ಅಮೌಂಟು ಅದನ್ನು ಕೂಡ ಮೆನ್ಷನ್ ಮಾಡಿ. ಹಾಗೆ ನಿಮ್ಮ ಬ್ಯಾಂಕ್ ನೇಮು, ಹಾಗೆ ಬ್ರ್ಯಾಂಚ್ ನೇಮು, ಸಿಟಿ, ಅಕೌಂಟ್ ನಂಬರು, IFSC ಕೋಡನ್ನು ಹಾಕಿ ಇಲ್ಲಿ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸಿಕ್ಕಾವನ್ನು ಕಡ್ಡಾಯವಾಗಿ ಮಾಡಿಸ್ಬೇಕಾಗತ್ತೆ. ಇಲ್ಲಿ ನೋಡಿರಿ, ಇಲ್ಲಿ ಕಡ್ಡಾಯವಾಗಿ ಪ್ರಿನ್ಸಿಪಾಲ್ ಅವರ ಸಹಿ ಮತ್ತು ಸಿಕ್ಕಾವನ್ನು ಮಾಡಿಸ್ರಿ. ಹಾಗೆ ಇಲ್ಲಿ ಡೇಟನ್ನು ಮೆನ್ಷನ್ ಮಾಡಿ ನೀವು ಅವರು ಯಾವ ವಾಟ್ಸಪ್ಲೇ ಕಳಿಸಿದಾರಲ್ಲ ಅದೇ ವಾಟ್ಸಪ್ ನಂಬರ್ಗೆ ಇದನ್ನು PDF ಮಾಡಿ ಕಳಿಸ್ಕೊಡ್ರಿ. ಅಂದಾಗ ಮಾತ್ರ ನೀವು ಆಯ್ಕೆ ಆಗುವಂಥ ಸಾಧ್ಯತೆ ಅತಿ ಹೆಚ್ಚಾಗಿರುತ್ತೆ. ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಈ ರೀತಿ ಯಾರಿಗೆಲ್ಲ ಮೆಸೇಜ್ ಬಂದಿದೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಮಾಡಿರಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿತ್ತು ದಯವಿಟ್ಟು ಶೇರ್ ಮಾಡಿರಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.